ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೂಚ್ಯಾಂಕಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅಥವಾ ನೋಟ್ಸನ್ನು ನೋಡ್ತಾ ಹೋಗೋಣ. ಸೊ ಎಕ್ಸಾಮ್ ದೃಷ್ಟಿಯಿಂದ ಪ್ರಮುಖವಾಗಿ RRB NTPC 12th ಲೆವೆಲ್ಗೆ ತುಂಬಾ ಉಪಯುಕ್ತ ಆಗಿರ್ತಕ್ಕಂಥ ಮಾಹಿತಿ ಇದಾಗಿರ್ತದೆ. ವಿಡಿಯೋನ ಕೊನೆ ತನಕ ನೋಡಿ. ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವಿಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್. ಓಕೆ, ಇದು ಪಾಸ್ಪೋರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೂಚ್ಯಾಂಕ ಆಗಿದೆ. ಸೊ ಪ್ರಮುಖವಾಗಿ ಇದನ್ನು ಬಿಡುಗಡೆ ಮಾಡ್ತಕ್ಕಂಥವ್ರು ಅಂದರೆ ಇಶ್ಯೂಡ್ ಬೈ ಯಾರು ಅಂತ ಕೇಳ್ಬೋದು. ಎಕ್ಸಾಂಪಲ್ ನೆನಪಿಟ್ಕೊಳ್ಳಿ, ಹೆನ್ಲೆ ಆ್ಯಂಡ್ ಪಾರ್ಟ್ನರ್ಸ್ ಅಂತ ಹೇಳಿಬಿಟ್ಟು ಇವರು ಈ ಒಂದು ರಿಪೋರ್ಟನ್ನು ರಿಲೀಸ್ ಮಾಡ್ತಾ ಹೋಗ್ತಾರೆ. 2025ನೇ ರಿಪೋರ್ಟನ್ನು ನೋಡ್ತಾ ಹೋದರೆ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ದೇಶ ಸಿಂಗಾಪುರ್. ಸೊ ಫಸ್ಟ್ ಆಫ್ ಆಲ್ ಏನನ್ನು ಹೇಳ್ತದೆ ಇದು ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ ನೋಡ್ತಾ ಹೋದರೆ, ಯಾವೆಲ್ಲ ದೇಶಗಳಿಗೆ ಒಂದು ದೇಶ ವೀಸಾ ಫ್ರೀಯಾಗಿ ಹೋಗ್ಬೋದು. ಸೊ ಏನನ್ನು ಹೇಳ್ತದೆ ಈ ಹೆನ್ಲೆ ಪಾಸ್ಪೋರ್ಟ್ ಅಂತ ನೋಡ್ತಾ ಹೋದರೆ, ಒಂದು ದೇಶ ಉಳಿದ ಯಾವೆಲ್ಲ ದೇಶಗಳಿಗೆ ಪಾಸ್ಪೋರ್ಟ್ ರಹಿತವಾಗಿ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ನೀವು ನಮ್ಮ ದೇಶವನ್ನು ಕನ್ಸಿಡರ್ ಮಾಡಿದರೆ ನಾವು ಭಾರತೀಯರು ಬೇರೆ ಯಾವೆಲ್ಲ ದೇಶಗಳಿಗೆ ವೀಸಾ ಫ್ರೀಯಾಗಿ ಹೋಗ್ಬೋದು ಅಂತ ಹೇಳ್ತಕ್ಕಂಥ ರಿಪೋರ್ಟ್. ಅಂದರೆ ಎಷ್ಟು ದೇಶಗಳಿಗೆ ಅಲೌ ಇದೆಯಪ್ಪ ಭಾರತಕ್ಕೆ ವೀಸಾ ಇಲ್ಲದೆ ಹೋಗೋಕ್ಕೆ ಅಥವಾ ವೀಸಾ ಆನ್ ಅರೈವಲ್ ಅಂತ ಕೂಡ ಹೇಳ್ಬೋದು. ಸೊ ಸಿಂಗಾಪುರ್ ಅಂತ ಹೇಳಿ ನೋಡ್ತಾ ಹೋದಾಗ ಇದು ಹೈಯೆಸ್ಟ್. ಹಲವಾರು ದೇಶಗಳಿಗೆ ವಿತೌಟ್ ವೀಸಾ ನಾವು ವಿಸಿಟ್ ಮಾಡ್ಬೋದು, ಸಪೋಸ್ ನಾವು ಸಿಂಗಾಪುರ್ಗೆ ಬಿಲಾಂಗಿಂಗ್ ಆಗಿದ್ದರೆ. ಸರಿನಾ? ಹಾಗಾದರೆ ಈ ಒಂದು 2025ರ ರಿಪೋರ್ಟ್ನ ಪ್ರಕಾರ ಭಾರತದ ರ್ಯಾಂಕ್ ಎಷ್ಟಿದೆ ಅಂತ ನೋಡ್ತಾ ಹೋದರೆ ನೀವು 77ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಭಾರತ 77ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇಂಡಿಯಾಸ್ ರ್ಯಾಂಕಿಂಗ್ ಇನ್ ದ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಜಂಪ್ಸ್ ಫ್ರಮ್ 85th to 77. ಕಳೆದ ವರ್ಷ ನಾವು 85ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ಈ ವರ್ಷ 77ನೇ ಸ್ಥಾನಕ್ಕೆ ಜಿಗಿದಿರ್ತಕ್ಕಂಥದ್ದು. ಸೊ ಏನಕ್ಕೋಸ್ಕರ ಈ ಇಷ್ಟೊಂದು ಸ್ಥಾನಗಳು ಜಂಪ್ ಆಯ್ತಪ್ಪ ಅಂದರೆ, ನಮ್ಮ ಭಾರತ ದೇಶ ಕೆಲವೊಂದಿಷ್ಟು ದೇಶಗಳಿಗೆ ವಿತೌಟ್ ವೀಸಾ ಹೋಗಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಯಾವುದಪ್ಪ, ಇಂಡಿಯನ್ ಪಾಸ್ಪೋರ್ಟ್ ಹೋಲ್ಡರ್ಸ್ ಕ್ಯಾನ್ ಕರೆಂಟ್ಲಿ ಹ್ಯಾವ್ ದ ವೀಸಾ ಫ್ರೀ ಆರ್ ವೀಸಾ ಆನ್ ಅರೈವಲ್ ಮಾಡ್ಬೋದಾಗಿರ್ತಕ್ಕಂಥ ದೇಶಗಳು ಯಾವುದಂದ್ರೆ ಎಕ್ಸ್ಟ್ರಾ ಆಗಿ ಬಂದಿರತಕ್ಕಂಥದ್ದು ಶ್ರೀಲಂಕಾವನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಓಕೆ, ಹೊಸದಾಗಿ ಸೇರಿರ್ತಕ್ಕಂಥ ದೇಶ ಶ್ರೀಲಂಕಾ ಮತ್ತು ಫಿಲಿಪೈನ್ಸ್. ಸೊ ಅದಕ್ಕೋಸ್ಕರ ಇದು ಜಂಪ್ ಆಗಿರ್ತಕ್ಕಂಥದ್ದು. ಲೆಟ್ ಮಿ ರೈಟ್ ಇಟ್ ಡೌನ್. ಶ್ರೀಲಂಕಾ ಮತ್ತು ಫಿಲಿಪೈನ್ಸ್. ಸೊ ಈ ಎರಡೂ ರಾಷ್ಟ್ರಗಳಿಗೆ ನಾವು ವೀಸಾ ಇಲ್ಲದೆ ಹೋಗ್ಬೋದು. ಇವಾಗ ಮುಂಚೆ ವೀಸಾ ಇದ್ದರೆ ಮಾತ್ರ ಅಲೋ ಇತ್ತು, ಇವಾಗ ವೀಸಾ ಇಲ್ಲದೆ ಹೋಗ್ಬೋದು. ಅಥವಾ ವೀಸಾ ಆನ್ ಅರೈವಲ್, ಅಲ್ಲಿ ಹೋದ್ಮೇಲೆ ಕೊಡ್ತಾರಲ್ಲ ಅದು ವೀಸಾ ಆನ್ ಅರೈವಲ್. ಸೊ ಅದಕ್ಕೋಸ್ಕರ ಏನಾಯಿತು, 85ನೇ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ದೇಶ ಕಳೆದ ವರ್ಷ ಈ ವರ್ಷ 77ನೇ ಸ್ಥಾನಕ್ಕೆ ಜಿಗಿತವನ್ನು ಕಂಡಿರ್ತಕ್ಕಂಥದ್ದು. ಏನಕ್ಕೋಸ್ಕರ ಅಂತ ಗೊತ್ತಾಯ್ತಲ್ಲ. ಸೊ ಎಕ್ಸ್ಟ್ರಾ ಈ ಎರಡು ರಾಷ್ಟ್ರಗಳು ಕೂಡ ಆ್ಯಡ್ ಆಗಿದ್ದಾವ. ಹಾಗಾದರೆ ಒಟ್ಟಾರೆಯಾಗಿ ಭಾರತೀಯರು ಎಷ್ಟು ದೇಶಗಳಿಗೆ ವೀಸಾ ಫ್ರೀಯಾಗಿ ವಿಸಿಟ್ ಮಾಡ್ಬೋದು ಹಾಗಾದರೆ? ಸೊ ಸದ್ಯದ ಮಾಹಿತಿ ಪ್ರಕಾರ ದೇರ್ ಆರ್ 59 ವೀಸಾ ಫ್ರೀ ಕಂಟ್ರೀಸ್ ಎಕ್ಸೆಸೇಬಲ್. ದೇರ್ ಆರ್ 59 ಕಂಟ್ರೀಸ್. ಒಟ್ಟಾರೆಯಾಗಿ 59 ರಾಷ್ಟ್ರಗಳಿಗೆ ಅಥವಾ ದೇಶಗಳಿಗೆ ನಾವು ವೀಸಾ ಫ್ರೀಯಾಗಿ ಹೋಗ್ಬೋದು. ಓಕೆ, 59 ವೀಸಾ ಫ್ರೀ ಕಂಟ್ರೀಸ್ ಎಕ್ಸೆಸಬಲ್ ಟು ಇಂಡಿಯಾ. ಸರಿನಾ? ನೆಕ್ಸ್ಟ್ ಬರ್ತಕ್ಕಂಥದ್ದು ಗ್ಲೋಬಲ್ ಟೆರರಿಸಮ್ ಇಂಡೆಕ್ಸ್. ಟೆರರಿಸಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಟೆರರಿಸಮಲ್ಲಿ ಯಾವ ದೇಶ ಮೊದಲನೇ ಸ್ಥಾನದಲ್ಲಿದೆ ಅಥವಾ ಯಾವ ದೇಶ ಕೊನೆ ಸ್ಥಾನದಲ್ಲಿದೆ ಅಂದರೆ, ಮೊದಲನೇ ಸ್ಥಾನದಲ್ಲಿದೆ ಅಂತ ಅರ್ಥ ಅಲ್ಲಿ ಜಾಸ್ತಿ ಟೆರರಿಸಮ್ ಇನ್ನೂ ಆ್ಯಕ್ಟಿವ್ ಆಗಿದೆ ಅಂತ ಹೇಳ್ಬಿಟ್ಟು. ಕಡಿಮೆ ಅಂದರೆ ನಂಬರ್ 1 ಇದ್ದರೆ ಅಲ್ಲಿ ಟೆರರಿಸಮ್ ಜಾಸ್ತಿ ಇದೆ. ಹೀಗೆ ಹೋಗ್ತಾ 100, 110, 120 ಆದರೆ ಈ ದೇಶಗಳಿಗೆ ಕಂಪೇರ್ ಮಾಡಿದರೆ ಈ ದೇಶದಲ್ಲಿ ಟೆರರಿಸಮ್ ಕಡಿಮೆ ಇದೆ ಅಂತ. ಇದರಲ್ಲಿ ಜಾಸ್ತಿ ಇದೆ, ಇದರಲ್ಲಿ ಕಡಿಮೆ ಇದೆ. ಸೊ ಹಾಗಾದರೆ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ದೇಶ ಯಾವುದಪ್ಪ ಟೆರರಿಸಮ್ ಅಂತ ನೋಡಿದಾಗ? ಬುರ್ಕಿನ್ ಫಾಸೋ. ಸೊ ಈ ದೇಶ ಜಗತ್ತಿನಲ್ಲೇ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಭಾರತ ದೇಶ 14ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಓಕೆ, ಅತ್ಯಂತ ಹಿಂದ್ಗಡೆ ಏನಿಲ್ಲ, ನಮ್ಮ ದೇಶದಲ್ಲೂ ಸ್ವಲ್ಪ ಇದೆ ಅಂತ ಅರ್ಥ ಟೆರರಿಸಮ್. ಇದನ್ನು ಇಶ್ಯೂ ಮಾಡ್ತಕ್ಕಂಥವ್ರು ಅಂದರೆ ಇದನ್ನು ಬಿಡುಗಡೆ ಮಾಡ್ತಕ್ಕಂಥವ್ರು ಯಾರು? ಈ ರಿಪೋರ್ಟನ್ನು ನೋಡ್ತಾ ಹೋದರೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್. ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ದೇಶವನ್ನು ನೆನಪಿಟ್ಕೊಳ್ಳಿ. ಹಾಗೆ ನಮ್ಮ ಭಾರತ ದೇಶದ ರ್ಯಾಂಕ್ ಕೂಡ ಎಷ್ಟಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಸೊ 14 ನಮ್ಮ ದೇಶ. ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಟೆರರಿಸಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರಿಪೋರ್ಟನ್ನು ನೋಡ್ತಾ ಹೋದಾಗ ನೆಕ್ಸ್ಟ್ ಗ್ಲೋಬಲ್ ಜೆಂಡರ್ ಗ್ಯಾಪ್ 2024. ಹಿಂಗಂದರೆ ಲಿಂಗ ತಾರತಮ್ಯ ಅಂತ ಕರೀತಾರೆ ಕನ್ನಡದಲ್ಲಿ. ಲಿಂಗ ತಾರತಮ್ಯ ಅಂದರೆ ಹೆಣ್ಣು ಗಂಡು. ಓಕೆ, ಗಂಡು ಮಕ್ಕಳಿಗೆ ಕೆಲವೊಂದಿಷ್ಟು ವಿಭಾಗದಲ್ಲಿ ಜಾಸ್ತಿ ಪ್ರಾಶಸ್ತ್ಯತೆಯನ್ನು ಕೊಡೋದು, ಹೆಣ್ಣು ಮಕ್ಕಳಿಗೆ ಕಡಿಮೆ ಮಾಡೋದು. ಸೊ ಈ ರೀತಿಯಾಗಿರ್ತಕ್ಕಂಥ ತಾರತಮ್ಯದ ಬಗ್ಗೆ ನಾವು ಈ ಒಂದು ರಿಪೋರ್ಟಲ್ಲಿ ನೋಡ್ತಾ ಹೋಗೋದು. ಓಕೆ, ಗ್ಲೋಬಲ್ ಜೆಂಡರ್ ಗ್ಯಾಪ್. ಸರಿನಾ? ಹಾಗಾದರೆ
ಈ ರೀತಿಯಾಗಿರ್ತಕ್ಕಂಥದ್ದನ್ನು ನೋಡ್ತಾ ಹೋದಾಗ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ದೇಶ ಯಾವುದು? ಐಸ್ಲ್ಯಾಂಡ್. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ನಂಬರನ್ನ ಈ ರೀತಿ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, 1 2 3 4 5 ಈ ರೀತಿಯಾಗಿ. ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ದೇಶದಲ್ಲಿ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅತ್ಯಂತ ಕಡಿಮೆ, ಅಂದರೆ ಲಿಂಗ ತಾರತಮ್ಯ ತುಂಬಾ ವಿರಳ, ಅತ್ಯಂತ ಕಡಿಮೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ನಂಬರ್ ಜಾಸ್ತಿ ಆದಂಗೆ ಏನಾಗ್ತದೆ, ಅಲ್ಲಿ ಲಿಂಗ ತಾರತಮ್ಯ ಹೆಚ್ಚಾಗ್ತಾ ಹೋಗ್ತದೆ ಅಥವಾ ಜಾಸ್ತಿ ಆಗ್ತಾ ಹೋಗ್ತದೆ ಅನ್ನೋ ಅರ್ಥ ನೀವು ಮಾಡ್ಕೋಬೇಕಾಗ್ತದೆ. ಹಾಗಾದರೆ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಈ ಐಸ್ಲ್ಯಾಂಡಲ್ಲಿ ತಾರತಮ್ಯ ಅತ್ಯಂತ ಕಡಿಮೆ ಇದೆ. ನಮ್ಮ ದೇಶ ಎಷ್ಟನೇ ಸ್ಥಾನದಲ್ಲಿದೆ? 129ನೇ ಸ್ಥಾನದಲ್ಲಿದೆ. ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತದೆ ನಮ್ಮ ದೇಶದಲ್ಲಿ ಇನ್ನೂ ಕೂಡ ತಾರತಮ್ಯ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ನಾವು ಬಹುಶಃ 4ನೇ ಸ್ಥಾನ 5ನೇ ಸ್ಥಾನ ಆ ಥರ ಇದ್ರೆ ಹೇಳ್ಬೋದಾಗಿತ್ತು. ಎಸ್, ಇನ್ ಇಂಡಿಯಾ ಆಲ್ಸೋ ದಿಸ್ ಜೆಂಡರ್ ಗ್ಯಾಪ್ ಜೆಂಡರ್ ಇಶ್ಯೂ ಈಸ್ ಲೆಸ್, ಅಂದರೆ ತಾರತಮ್ಯ ಕಡಿಮೆ ಇದೆ ಅಂತ ಹೇಳ್ಬೋದಾಗಿತ್ತು. ಬಟ್ ನಾವಿರೋದು 129ನೇ ರ್ಯಾಂಕಲ್ಲಿ. ಸೊ ಹಾಗಾಗಿ ಏನೇನು ಅರ್ಥ ಮಾಡ್ಕೋಬೇಕು ನಾವು? ನಮ್ಮ ದೇಶದಲ್ಲಿ ಕೂಡ ಇನ್ನೂ ಜಾಸ್ತಿ ಜೆಂಡರ್ ಗ್ಯಾಪ್ ಇದೆ ಅಂತ ತಿಳ್ಕೊಬೇಕಾಗ್ತದೆ. ಇದನ್ನು ಇಶ್ಯೂ ಮಾಡ್ತಕ್ಕಂಥವ್ರು ಯಾರು, ಈ ರಿಪೋರ್ಟನ್ನು ಕೊಡ್ತಕ್ಕಂಥವ್ರು ಯಾರು ಅಂತ ನೋಡಿದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಎಕ್ಸಾಮಲ್ಲಿ ಕೇಳ್ತಾರೆ ಯಾರು ಇದನ್ನು ಇಶ್ಯೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಸ್ಟಾರ್ ಮಾರ್ಕನ್ನು ಹಾಕ್ತಾ ಇದ್ದೀನಿ. ಜೆಂಡರ್ ಗ್ಯಾಪ್ 2020 ಇಶ್ಯೂ ಮಾಡಿರ್ತಕ್ಕಂಥವ್ರು ವರ್ಲ್ಡ್ ಎಕನಾಮಿಕ್ ಫೋರಮ್. ನಾಟ್ ಓನ್ಲಿ ಫಾರ್ 2024, ದೇ ಓನ್ಲಿ ರಿಲೀಸ್ ಫಾರ್ ಎವ್ರಿ ಇಯರ್ಸ್. ನೆನಪಿಟ್ಕೊಳ್ಳಿ, ವರ್ಲ್ಡ್ ಎಕನಾಮಿಕ್ ಫೋರಮ್. ನೆಕ್ಸ್ಟ್ ಮುಂದೆ ಹೋಗೋಣ. ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್, ಇದು ಎನರ್ಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ದೇಶ ಸ್ವೀಡನ್. ಭಾರತದ ರ್ಯಾಂಕ್ ಅಂತ ನೋಡ್ತಾ ಹೋದಾಗ ಮತ್ತೊಂದು, ಇದನ್ನು ಕೂಡ ರಿಲೀಸ್ ಮಾಡ್ತಕ್ಕಂಥವ್ರು ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರೇ ಆಗಿರ್ತಾರೆ. ಸರಿನಾ? ನಮ್ಮ ದೇಶದ ರ್ಯಾಂಕಿಂಗ್ ನೆನಪಿಟ್ಕೋಬೇಕು. ಜೆಂಡರ್ ಗ್ಯಾಪಲ್ಲಿ 129ನೇ ಸ್ಥಾನದಲ್ಲಿ ಎರಡನ್ನೂ ಇಶ್ಯೂ ಮಾಡ್ತಕ್ಕಂಥವ್ರು ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರೇ ಆಗಿರ್ತಾರೆ. ಸರಿನಾ? ನೆಕ್ಸ್ಟ್ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್. ಓಕೆ, ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್. ಸೊ ಇದರಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ದೇಶ ಸ್ವಿಟ್ಜರ್ಲ್ಯಾಂಡ್. ಭಾರತದ ರ್ಯಾಂಕ್ 40. ಇದನ್ನು ಇಶ್ಯೂ ಮಾಡ್ತಕ್ಕಂಥವ್ರು ಯಾರು? IMD. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಕೂಡ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ, ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಮೇಲೆ. ಸೊ ಹಾಗಾಗಿ ಇಂಪಾರ್ಟೆಂಟ್. ಭಾರತದ ರ್ಯಾಂಕ್ ಎಷ್ಟಿದಪ್ಪ? 2025 ರಿಪೋರ್ಟ್ ಮುಖಾಂತರ ನೋಡ್ತಾ ಹೋದಾಗ ನಾವಿರೋದು 40ನೇ ಸ್ಥಾನದಲ್ಲಿ. ಸರಿನಾ? ನೆಕ್ಸ್ಟ್ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್. ಹ್ಯಾಪಿನೆಸ್ ಅಂದರೆ ಸಂತೋಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾವ ದೇಶದಲ್ಲಿ ಅತಿ ಹೆಚ್ಚು ಸಂತೋಷದ ಜನರಿದ್ದಾರಪ್ಪ, ಅತಿ ಹೆಚ್ಚು ಸಂತೋಷ ಇದೆ ಅಂತ ನೋಡ್ತಾ ಹೋದರೆ ನಾವು ಫಿನ್ಲ್ಯಾಂಡ್ ದೇಶದಲ್ಲಿ ಇದೆ. ಯಾವಾಗಲೂ ಮೊದಲನೇ ಸ್ಥಾನದಲ್ಲಿ ಇರ್ತದೆ. ಓಕೆ, ಸೊ ಫಿನ್ಲ್ಯಾಂಡ್ ಈಸ್ ಇನ್ ದ ಟಾಪ್ ಪೊಸಿಷನ್ ಇನ್ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ 2025. ನಮ್ಮ ದೇಶದ ರ್ಯಾಂಕ್ 118. ಅಂದರೆ ನಾವೇನು ಜಾಸ್ತಿ ಖುಷಿ ಇಲ್ವಾ ಅನಿಸುತ್ತೆ. ಸರಿನಾ? ನಮ್ಮ ದೇಶ ಇರ್ತಕ್ಕಂಥದ್ದು 118ನೇ ಸ್ಥಾನದಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ 118. ನೆಕ್ಸ್ಟ್ ಕರಪ್ಷನ್ ಪರ್ಸೆಪ್ಷನ್ಸ್ ಇಂಡೆಕ್ಸ್. ಕರಪ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ದೇಶ ಡೆನ್ಮಾರ್ಕ್ ಆಗಿರ್ತದೆ. ಭಾರತದ ಸ್ಥಾನ 96 ಇರ್ತದೆ. ಹಾಗೆ ಇದನ್ನು ಇಶ್ಯೂ ಮಾಡ್ತಕ್ಕಂಥವ್ರು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅವರು. ಓಕೆ, ಇದನ್ನು ಇಶ್ಯೂ ಮಾಡ್ತಕ್ಕಂಥವ್ರು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಯಾವುದನ್ನು? ಕರಪ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಹೋದಾಗ ಭಾರತದ ರ್ಯಾಂಕ್ ಎಷ್ಟಿದೆಪ್ಪ? 96. ಇಂಪಾರ್ಟೆಂಟ್. ಸರಿನಾ? ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2025. ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಭಾರತದ ರ್ಯಾಂಕ್ 10ನೇ ಸ್ಥಾನದಲ್ಲಿದೆ. ಇದನ್ನು ಇಶ್ಯೂ ಮಾಡ್ತಕ್ಕಂಥವ್ರು ಜರ್ಮನ್ ವಾಚ್ ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್. ಜರ್ಮನ್ ವಾಚ್ ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್. ಭಾರತದ ಸ್ಥಾನ 10. ನೆಕ್ಸ್ಟ್ ಗ್ಲೋಬಲ್ ಪೀಸ್ ಇಂಡೆಕ್ಸ್, ಅಂದರೆ ಶಾಂತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, ಶಾಂತಿ, ಪೀಸ್ ಹೆಸರಲ್ಲದಲ್ಲ, ಸೊ ಅದರ ರಿಲೇಟೆಡ್ ಆಗಿರ್ತಕ್ಕಂಥ ರಿಪೋರ್ಟ್. ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ದೇಶ ಐಸ್ಲ್ಯಾಂಡ್. ಭಾರತದ ಸ್ಥಾನ 115. ಇದನ್ನು ಇಶ್ಯೂ ಮಾಡ್ತಕ್ಕಂಥವ್ರು ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್. ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್. ನೆಕ್ಸ್ಟ್ ಮುಂದೆ ಹೋಗೋಣ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. ಇದು ಪ್ರೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸರಿನಾ? ಅವರಿಗೆ ಎಷ್ಟೊಂದು ಫ್ರೀಡಮನ್ನು ಕೊಟ್ಟಿದ್ದಾರೆ ಯಾವ ದೇಶದಲ್ಲಿ ಅಂತ ಹೇಳ್ತಕ್ಕಂಥ ರಿಪೋರ್ಟ್ ಇದು. ಸೊ ಇದನ್ನು ಇಶ್ಯೂ ಮಾಡ್ತಕ್ಕಂಥವ್ರು ಯಾರು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ, ಎಕ್ಸಾಮಲ್ಲಿ ಕೇಳ್ಬೋದು. ಇದನ್ನು ಇಶ್ಯೂ ಮಾಡ್ತಕ್ಕಂಥವ್ರು ರಿಪೋರ್ಟ್ಸ್ ವಿತೌಟ್ ಬಾರ್ಡರ್ಸ್. ರಿಪೋರ್ಟ್ಸ್ ವಿತೌಟ್ ಬಾರ್ಡರ್ಸ್. ಮೊದಲನೇ ಸ್ಥಾನದಲ್ಲಿ ನಾರ್ವೆ ಅದ. ಭಾರತದ ಸ್ಥಾನ 151. ಸರಿನಾ? ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. ಸೊ ಯಾವುದಕ್ಕೆ ಸಂಬಂಧಪಟ್ಟಿದೆ ಇದು? ಪ್ರೆಸ್. ರ್ಯಾಂಕ್ ಇಂಡಿಯಾದು 151. ಇಶ್ಯೂ ಮಾಡ್ತಕ್ಕಂಥವ್ರು ರಿಪೋರ್ಟ್ಸ್ ವಿತೌಟ್ ಬಾರ್ಡರ್ಸ್. ಸರಿನಾ? ನೆಕ್ಸ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ವೆರಿ ಇಂಪಾರ್ಟೆಂಟ್. ಅಲ್ಲಿ ಪುಟ ಸ್ಟಾರ್ ಮಾರ್ಕ್.
ಸರಿನಾ. ಸೊ ನಮ್ಮ FD SDದಲ್ಲಿ ಹಲವಾರು ಸಾರಿ ಬಂದು ಹೋಗಿರ್ತಕ್ಕಂಥ ಪ್ರಶ್ನೆ ಇದು. ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟಾಗಿರ್ತದೆ ಅಥವಾ ಇದನ್ನು ಇಶ್ಯೂ ಮಾಡ್ತಕ್ಕಂಥವ್ರು ಯಾರು, ಈ ರೀತಿಯಾಗಿರ್ತಕ್ಕಂಥ ಹಲವಾರು ಪ್ರಶ್ನೆಗಳನ್ನು ನಾವು ಈ HDI ದಟ್ ಈಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮೇಲೆ ಎಕ್ಸಾಮಲ್ಲಿ ಬಂದಿರೋದನ್ನು ನೋಡಿದ್ದೀವಿ. ಸೊ ಹಾಗಾಗಿ ಇದರ ಬಗ್ಗೆ ಕಂಪ್ಲೀಟ್ ಗೊತ್ತಿರಬೇಕು. ಜೊತೆಗೆ ಸೊ ಈ ರಿಪೋರ್ಟನ್ನು ಹೇಳಬೇಕಾದ್ರೆ ಏನು ಕನ್ಸಿಡರ್ ಮಾಡ್ತಾರಪ್ಪ, ಇವಾಗ ಇಂಡಿಯಾ ಒಂದು 130ನೇ ಸ್ಥಾನದಲ್ಲಿದೆ ಅಂದರೆ ಯಾವ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಿಬಿಟ್ಟು ನಾವು 130ನೇ ಸ್ಥಾನದಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಇಂಪಾರ್ಟೆಂಟ್ ಅಲ್ಲ, ಅದ್ರ ಮೇಲೆ ಕೂಡ ಪ್ರಶ್ನೆ ಬಂದಿದೆ. ಸೊ ಟೋಟಲ್ ಆಗಿ HDI ಬಗ್ಗೆ ಎಲ್ಲ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕು. ಸದ್ಯಕ್ಕೆ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ದೇಶ ಐಸ್ಲ್ಯಾಂಡ್ ಆಗಿರ್ತದೆ. ನಮ್ಮ ದೇಶ 130ನೇ ಸ್ಥಾನದಲ್ಲಿರ್ತದೆ. ಸುಮಾರು ಯಾವಾಗಲೂ ಇದು 130, 131 ಅದೇ ಒಂದು ಆಸುಪಾಸಿನಲ್ಲಿ ಇರ್ತದೆ ರೀಸೆಂಟ್ ಇಯರ್ಸ್ಗಳನ್ನು ನೀವು ಗಮನಿಸ್ತಾ ಹೋದಾಗ, ಸರಿನಾ. ಸೊ ಇದನ್ನು ಇಶ್ಯೂ ಮಾಡ್ತಕ್ಕಂಥವ್ರು UNDP ಅವರು. UNDP ಫುಲ್ ಫಾರ್ಮ್ ಬಂದುಬಿಟ್ಟು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಭಾರತದ ರ್ಯಾಂಕ್ 130. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೆನ್ಪಿಡಬೇಕು, HDIದಲ್ಲಿ ನಮ್ಮ ಸ್ಥಾನ 130ರಲ್ಲಿ ಇದೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್, ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2025 ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ದೇಶ ಯುನೈಟೆಡ್ ಸ್ಟೇಟ್ಸ್. ಭಾರತದ ಸ್ಥಾನ 4. ಹಾಗೆ ಇದನ್ನು ಇಶ್ಯೂ ಮಾಡ್ತಕ್ಕಂಥವ್ರು ಗ್ಲೋಬಲ್ ಫೈರ್ ಪವರ್, ಸರಿನಾ. ಭಾರತದ ರ್ಯಾಂಕ್ 4 ಆಗಿರ್ತದೆ. ಫೈರ್ ಪವರ್ ರಿಲೇಟೆಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ರಿಪೋರ್ಟ್ ಇದು. ಓಕೆ, ಸೊ ಇದಿಷ್ಟು ಮಾಹಿತಿ ನಿಮಗೆ ಸೂಚ್ಯಂಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಸೊ ಹಾಗಾಗಿ ಎಲ್ಲವನ್ನು ಕೂಡ ನೆನಪಿಟ್ಕೋಬೇಕು. ಎಕ್ಸಾಮಲ್ಲಿ ಇವುಗಳ ಮೇಲೆ ಜಾಸ್ತಿ ಬಂದಿದೆ, ಅದಕ್ಕೋಸ್ಕರ ಇಂಪಾರ್ಟೆಂಟನ್ನು ನಾನು ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದೀನಿ. ಇವುಗಳನ್ನು ಬಿಟ್ಟು ಬೇರೆ ಯಾವೆಲ್ಲ ರಿಪೋರ್ಟ್ಗಳು ಏನಿವೆ ಅಥವಾ ಅದರಲ್ಲಿ ನಮ್ಮ ಭಾರತದ ಸ್ಥಾನ ಏನಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ತಾ ಹೋಗಿ. ಸೊ ಮತ್ತೊಬ್ಬರಿಗೂ ಕೂಡ ಕಮೆಂಟ್ ನೋಡಿದವರಿಗೆ ಅದು ಯೂಸ್ಫುಲ್ ಆಗಿ ಕಂಡುಬರ್ತದೆ, ಸರಿನಾ. ನೀವು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ವಿಡಿಯೋ ನೋಡಿದಷ್ಟೇ ಅಲ್ಲದೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.